ಕ್ರಿಕೆಟ್ ಮೈದಾನದಲ್ಲಿ ಅವರು ಬ್ಯಾಟ್ ಎತ್ತಿದ ಕ್ಷಣದಿಂದಲೇ ಎದುರಾಳಿ ತಂಡದ ಮೇಲೆ ಒತ್ತಡ ಶುರುವಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಮೃತಿ ಮಂದಾನ ಅವರ ಹೆಸರು ಕೇವಲ ಕ್ರಿಕೆಟ್ ಕಾರಣಕ್ಕೆ ಮಾತ್ರವಲ್ಲ, ಅವರ ಜೀವನದ ಅತಿ ಕಠಿಣ ಹಂತದ ಕಾರಣಕ್ಕೂ ಹೆಚ್ಚು ಚರ್ಚೆಗೆ ಬಂದಿದೆ. ಮದುವೆ ರದ್ದು, ವೈಯಕ್ತಿಕ ನೋವು, ಸಾಮಾಜಿಕ ಜಾಲತಾಣಗಳ ಊಹಾಪೋಹ ಮತ್ತು ಮೌನ, ಈ ಎಲ್ಲದರ ನಡುವೆಯೂ ಸ್ಮೃತಿ ಮಂದಾನ ಒಂದು ಮಾತನ್ನು ಹೇಳದೆ ತಮ್ಮ ಆಟದ ಮೂಲಕವೇ ಉತ್ತರ ನೀಡಿದ್ದಾರೆ. ಅವರು ಮಾತನಾಡಿಲ್ಲ, ಆದರೆ ಮೈದಾನದಲ್ಲಿ ಆಡಿದ ಪ್ರತಿ ರನ್ ಅವರ ಸ್ಥೈರ್ಯವನ್ನು ಹೇಳಿದೆ. ಭಾರತ ಮಹಿಳಾ ಕ್ರಿಕೆಟ್ ತಂಡದ ಉಪನಾಯಕಿ, ಎಡಗೈ ಸ್ಟಾರ್ ಬ್ಯಾಟರ್ ಸ್ಮೃತಿ ಮಂದಾನ ಅವರ ಈ ಹಂತ ಕೇವಲ ವೈಯಕ್ತಿಕ ಕಥೆಯಲ್ಲ, ಇದು ಒಬ್ಬ ಮಹಿಳೆ ಕಷ್ಟದ ಸಮಯದಲ್ಲಿ ಹೇಗೆ ತನ್ನ ಗುರಿಯನ್ನ ಕಳೆದುಕೊಳ್ಳದೆ ಮುಂದೆ ಸಾಗಬಹುದು ಎಂಬುದರ ಪ್ರತಿಬಿಂಬ. ನೋವು ಬಂದಾಗ ಕುಗ್ಗದೆ ಅದನ್ನೇ ಶಕ್ತಿಯಾಗಿಸಿಕೊಂಡು ದೇಶಕ್ಕಾಗಿ ಆಡೋ ಮನಸ್ಸು ಎಲ್ಲರಲ್ಲೂ ಇರುವುದಿಲ್ಲ. ಈ ಕತೆ ದಾಖಲೆಗಳಿಗಿಂತಲೂ ದೊಡ್ಡದು. ಇದು ಮಾನಸಿಕ ಬಲ, ಸಹನೆ ಮತ್ತು ಕಮ್ಬ್ಯಾಕ್ನ ಕತೆ. ಭಾರತ ಮಹಿಳಾ ಕ್ರಿಕೆಟ್ ತಂಡದ ಉಪನಾಯಕಿ, ಸ್ಟಾರ್ ಬ್ಯಾಟರ್, ಲಕ್ಷಾಂತರ ಅಭಿಮಾನಿಗಳ ಹೃದಯ ಗೆದ್ದಿರುವ ಹೆಸರು ಸ್ಮೃತಿ ಮಂದಾನ. ಇತ್ತೀಚಿನ ದಿನಗಳಲ್ಲಿ ಸ್ಮೃತಿ ಕೇವಲ ಕ್ರಿಕೆಟ್ ಕಾರಣಕ್ಕೆ ಮಾತ್ರವಲ್ಲ, ಅವರ ವೈಯಕ್ತಿಕ ಜೀವನದ ಬೆಳವಣಿಗೆಗಳಿಂದಲೂ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಸ್ಮೃತಿ ಮಂದಾನ ಅವರ ಕ್ರಿಕೆಟ್ ಜೀವನದ ಮೊದಲ ದೊಡ್ಡ ಸಾಧನೆ ಎಂದರೆ ಅತಿ ಕಿರಿಯ ವಯಸ್ಸಿನಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ನಲ್ಲಿ ತಮ್ಮದೇ ಗುರುತು ಮೂಡಿಸಿತ್ತು. ಕೇವಲ 16ನೇ ವಯಸ್ಸಿನಲ್ಲಿ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಅಜೇಯ 724 ರನ್ಗಳ ಇನ್ನಿಂಗ್ಸ್ ಆಡಿ ಒಂದು ದಿನದ ಪಂದ್ಯದಲ್ಲಿ ಡಬಲ್ ಸೆಂಚುರಿ ಗಳಿಸಿದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟರ್ ಎಂಬ ದಾಖಲೆ ಬರೆದರು. ಈ ಇನ್ನಿಂಗ್ಸ್ನಿಂದಲೇ ಸ್ಮೃತಿ ಮಂದಾನ ದೇಶವ್ಯಾಪಿ ಗಮನ ಸೆಳೆಯಲು ಕಾರಣವಾಯಿತು. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಟ್ಟ ಬಳಿಕವೂ ಸ್ಮೃತಿ ನಿರಂತರವಾಗಿ ಸಾಧನೆ ಮಾಡುತ್ತಲೇ ಬಂದರು. ಟೆಸ್ಟ್, ODI ಮತ್ತು T20 ಈ 3 ಪ್ಲಾಟ್ಫಾರ್ಮ್ಗಳಲ್ಲೂ ಶತಕ ಬಾರಿಸಿದ ಮೊದಲ ಭಾರತೀಯ ಮಹಿಳಾ ಬ್ಯಾಟರ್ ಎಂಬ ಅಪರೂಪದ ಗೌರವ ಅವರಿಗೆ ದೊರೆಯಿತು. ಇದು ಅವರ ತಾಂತ್ರಿಕ ಪಕ್ವತೆ ಮತ್ತು ಎಲ್ಲ ರೀತಿಯ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ತೋರಿಸಿತು. ICC ಮಟ್ಟದಲ್ಲೂ ಸ್ಮೃತಿ ಮಂದಾನ ತಮ್ಮ ಛಾಪು ಮೂಡಿಸಿದ್ದಾರೆ. ಅವರು ICC ವುಮೆನ್ಸ್ ಕ್ರಿಕೆಟ್ ಆಫ್ ದಿ ಇಯರ್ ಮತ್ತು ICC ವುಮೆನ್ಸ್ ODI ಕ್ರಿಕೆಟರ್ ಆಫ್ ದಿ ಇಯರ್ ಪ್ರಶಸ್ತಿಗಳನ್ನು ಗೆದ್ದು ವಿಶ್ವ ಕ್ರಿಕೆಟ್ನಲ್ಲಿ ಭಾರತದ ಹೆಸರನ್ನು ಎತ್ತಿ ಹಿಡಿದರು. ವರ್ಷಗಳಿಂದ ನಿರಂತರವಾಗಿ ICC ರ್ಯಾಂಕಿಂಗ್ನ ಟಾಪ್ ಬ್ಯಾಟರ್ಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವುದು ಸ್ಮೃತಿಯ ಸ್ಥಿರತೆಯ ದೊಡ್ಡ ಸಾಕ್ಷಿ. ಇದಲ್ಲದೆ ಸ್ಮೃತಿ ಮಂದಾನ ಭಾರತದ ಮಹಿಳಾ ತಂಡದ ಅನೇಕ ಐತಿಹಾಸಿಕ ಗೆಲುವುಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ವಿಶ್ವಕಪ್ಗಳು, ಏಷ್ಯಾ ಕಪ್ಗಳು ಮತ್ತು ಮಹತ್ವದ ದ್ವಿಪಕ್ಷೀಯ ಸರಣಿಗಳಲ್ಲಿ ಆರಂಭಿಕ ಬ್ಯಾಟರ್ ಆಗಿ ತಂಡಕ್ಕೆ ಭದ್ರವಾದ ಆರಂಭ ನೀಡಿ ಭಾರತದ ಗೆಲುವಿನ ಅಡಿಪಾಯ ಹಾಕಿದ್ದಾರೆ. ಈ ಕಾರಣಕ್ಕಾಗಿಯೇ ಸ್ಮೃತಿ ಮಂದಾನ ಅವರನ್ನು ಇಂದಿಗೂ ಭಾರತೀಯ ಮಹಿಳಾ ಕ್ರಿಕೆಟ್ನ ಬೆನ್ನೆಲುಬು ಎಂದು ಕರೆಯಲಾಗುತ್ತದೆ. ಸ್ಮೃತಿ ಮಂದಾನ ಮತ್ತು ಸಂಗೀತ ಸಂಯೋಜಕ ಪಲಾಶ್ ಮುಚ್ಚಲ್ ನಡುವಿನ ವಿವಾಹ ನವೆಂಬರ್ 23ರಂದು ನಡೆಯಬೇಕಿತ್ತು. ಆದರೆ ಮದುವೆಯ ದಿನದಂದೇ ಸ್ಮೃತಿ ತಂದೆ ಶ್ರೀನಿವಾಸ್ ಮಂದಾನ ಅವರಿಗೆ ತೀವ್ರ ಅನಾರೋಗ್ಯ ಕಾಣಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಬೇಕಾಯಿತು. ಈ ಅಪ್ರತೀಕ್ಷಿತ ಬೆಳವಣಿಗೆಯಿಂದ ಮದುವೆಯನ್ನು ಮೊದಲು ಮುಂದೂಡಲಾಗಿತ್ತು. ಆ ಬಳಿಕ ಡಿಸೆಂಬರ್ 7ರಂದು ಸ್ಮೃತಿ ಮಂದಾನ ಸ್ವತಃ ವಿವಾಹ ರದ್ದಾಗಿದೆ ಎಂದು ಖಚಿತಪಡಿಸಿದ್ರು. ಈ ಸಂಪೂರ್ಣ ಘಟನೆಯ ನಂತರ ಸ್ಮೃತಿ ಮಂದಾನ ಬಹಳ ದಿನಗಳವರೆಗೆ ಸಾರ್ವಜನಿಕವಾಗಿ ಯಾವುದೇ ಹೇಳಿಕೆ ನೀಡಿರಲಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲೂ ಮೌನವೇ ಆವರಿಸಿತ್ತು. ಮದುವೆಗೆ ಸಂಬಂಧಿಸಿದ ಎಲ್ಲ ಪೋಸ್ಟ್ಗಳನ್ನ ಡಿಲೀಟ್ ಮಾಡಲಾಗಿತ್ತು. ಪಲಾಶ್ ಮುಚ್ಚಲ್ ಕೂಡ ಇಬ್ಬರ ಫೋಟೋಗಳನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಅಳಿಸಿ ಪರಸ್ಪರ ಅನ್ಫಾಲೋ ಮಾಡಿಕೊಂಡಿದ್ರು. ಇದರಿಂದ ಅಭಿಮಾನಿಗಳಲ್ಲಿ ಹಲವು ಊಹಾಪೋಹಗಳು ಹುಟ್ಟಿಕೊಂಡಿದ್ವು. ಈ ಮೌನದ ನಡುವೆಯೇ ಸ್ಮೃತಿ ಮಂದಾನ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಮೊದಲ ಬಾರಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ರು. ಅದು ಒಂದು ಟೂತ್ ಪೇಸ್ಟ್ ಬ್ರ್ಯಾಂಡ್ ಜಾಹೀರಾತು. ಆದರೆ ಅಭಿಮಾನಿಗಳ ಕಣ್ಣಿಗೆ ಬಿದ್ದಿದ್ದು ಒಂದು ಸಣ್ಣ ವಿಷಯ. ಸ್ಮೃತಿ ಬೆರಳಿನಲ್ಲಿ ನಿಶ್ಚಿತಾರ್ಥದ ಉಂಗುರ ಕಾಣೆಯಾಗಿರುವುದು. ಈ ವಿಡಿಯೋ ವಿವಾಹ ಮುಂದೂಡುವ ಮೊದಲು ಚಿತ್ರೀಕರಿಸಲಾಗಿತ್ತು ಅಥವಾ ನಂತರವೋ ಎಂಬುದು ಸ್ಪಷ್ಟವಾಗದ ಕಾರಣ ಚರ್ಚೆ ಮತ್ತಷ್ಟು ಜೋರಾಯಿತು.
ಆದ್ರೆ ಈ ಎಲ್ಲಾ ಗಾಸಿಪ್ಗಳ ನಡುವೆಯೂ ಸ್ಮೃತಿ ಮಂದನ ತೋರಿಸಿದ್ದು ಅಸಾಧಾರಣ ಮಾನಸಿಕ ಬಲ. ವಿವಾಹ ರದ್ದಾದ ಬಳಿಕ ಸ್ಮೃತಿ ಮೊದಲ ಬಾರಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದು ದೆಹಲಿಯ ಭಾರತ ಮಂಟಪದಲ್ಲಿ ನಡೆದ ಅಮೆಜಾನ್ ಕಾರ್ಯಕ್ರಮದಲ್ಲಿ. ಅಲ್ಲಿ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಜೊತೆ ಭಾಗವಹಿಸಿದ ಸ್ಮೃತಿ ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ರು. ಬ್ಯಾಟಿಂಗ್ ಮಾಡುವಾಗ ಮನಸ್ಸಿನಲ್ಲಿ ಬೇರೆ ಯಾವುದೇ ಆಲೋಚನೆಗಳು ಇರುವುದಿಲ್ಲ. ನನ್ನ ಗುರಿ ಒಂದೇ, ದೇಶಕ್ಕಾಗಿ ಪಂದ್ಯ ಗೆಲ್ಲುವುದು. ಇದೇ ಸಮಯದಲ್ಲಿ ಹ್ಯೂಮನ್ಸ್ ಆಫ್ ಬಾಂಬೆ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಸ್ಮೃತಿ ಜೀವನದ ಬಗ್ಗೆ ತಮ್ಮ ದೃಷ್ಟಿಕೋನವನ್ನು ಬಹಳ ಆಳವಾಗಿ ವಿವರಿಸಿದರು. ದಿನದ ಆರಂಭದಲ್ಲಿ ಒಂದೇ ಒಂದು ನಕಾರಾತ್ಮಕ ಆಲೋಚನೆ ಮನಸ್ಸಿಗೆ ಬಂದರೂ ಅದು ಇಡೀ ದಿನವನ್ನ ಹಾಳು ಮಾಡುತ್ತದೆ. ಸೋಲಿನ ಬಗ್ಗೆ ಯೋಚಿಸುವ ಬದಲು ಆ ಸೋಲಿನಿಂದ ನಾವು ಕಲಿತ ಪಾಠವನ್ನು ನೆನಪಿಸಿಕೊಳ್ಳಬೇಕು ಎಂದು ಹೇಳಿದ್ರು. ಸ್ಮೃತಿ ಮಂದಣ್ಣ ಅವರ ಇನ್ನೊಂದು ದೊಡ್ಡ ಮೈಲಿಗಲ್ಲು ಎಂದರೆ ಭಾರತದ ಹೊರಗಡೆಯ ಲೀಗ್ಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದು. ಇಂಗ್ಲೆಂಡ್ನ ಕೆಆರ್ ಸೂಪರ್ ಲೀಗ್, ಆಸ್ಟ್ರೇಲಿಯಾದ ವುಮೆನ್ಸ್ ಬಿಗ್ ಬ್ಯಾಶ್ ಲೀಗ್, WBBL ಮತ್ತು ದಿ 100 ಟೂರ್ನಮೆಂಟ್ಗಳಲ್ಲಿ ಆಡಿದ ಅನುಭವವು ಸ್ಮೃತಿಗೆ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಗಳ ಒತ್ತಡವನ್ನು ನಿಭಾಯಿಸುವ ಆತ್ಮವಿಶ್ವಾಸ ನೀಡಿತು. ವಿದೇಶಿ ಪಿಚ್ಗಳಲ್ಲೂ ರನ್ ಗಳಿಸುವ ಮೂಲಕ ಅವರು ಭಾರತೀಯ ಬ್ಯಾಟರ್ಗಳ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದರು. IPL ಮಾದರಿಯ ಮಹಿಳಾ ಪ್ರೀಮಿಯರ್ ಲೀಗ್ ಅಂದ್ರೆ WPL ಆರಂಭವಾದಾಗ ಸ್ಮೃತಿ ಮಂದಣ್ಣ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ತಂಡದ ನಾಯಕತ್ವವನ್ನು ವಹಿಸಿಕೊಂಡರು. ಮೊದಲ ಸೀಸನ್ನಲ್ಲೇ ತಂಡವನ್ನು ಶಿಸ್ತಿನಿಂದ ಮುನ್ನಡೆಸಿ ಯುವ ಆಟಗಾರ್ತಿಯರಿಗೆ ಮಾರ್ಗದರ್ಶನ ನೀಡಿದವರು ಸ್ಮೃತಿಯೇ. ನಂತರದ ಸೀಸನ್ನಲ್ಲಿ RCB ಮಹಿಳಾ ತಂಡ ಐತಿಹಾಸಿಕವಾಗಿ ಟ್ರೋಫಿ ಗೆಲ್ಲುವಲ್ಲಿ ಸ್ಮೃತಿಯ ನಾಯಕತ್ವ ಪ್ರಮುಖ ಪಾತ್ರ ವಹಿಸಿತು. ಸ್ಮೃತಿ ತಮ್ಮ ವೈಯಕ್ತಿಕ ಸಾಧನೆಗಳಿಗಿಂತ ತಂಡದ ಗೆಲುವಿಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಆರಂಭಿಕ ಬ್ಯಾಟರ್ ಆಗಿ ಪವರ್ ಪ್ಲೇನಲ್ಲಿ ರನ್ ವೇಗ ಹೆಚ್ಚಿಸಿ ಮಧ್ಯಮ ಕ್ರಮಾಂಕದ ಆಟಗಾರ್ತಿಯರ ಮೇಲೆ ಒತ್ತಡ ಕಡಿಮೆ ಮಾಡುವ ಕೆಲಸವನ್ನು ವರ್ಷಗಳಿಂದ ಸಮರ್ಥವಾಗಿ ಮಾಡುತ್ತಿದ್ದಾರೆ. ಈ ಗುಣವೇ ಅವರನ್ನು ಭಾರತ ತಂಡದ ಅತ್ಯಂತ ನಂಬಿಕಸ್ಥ ಬ್ಯಾಟರ್ ಆಗಿ ರೂಪಿಸಿದೆ. ಸಾಂಪ್ರದಾಯಿಕ ಕ್ರಿಕೆಟ್ಗೂ ಸ್ಮೃತಿ ಮಂದಣ್ಣ ತಮ್ಮ ಛಾಪು ಮೂಡಿಸಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಆಕ್ರಮಕ ಆರಂಭ ನೀಡುವ ಕೆಲವೇ ಮಹಿಳಾ ಆಟಗಾರ್ತಿಗಳಲ್ಲಿ ಸ್ಮೃತಿ ಒಬ್ಬರು. ಪಿಂಕ್ ಬಾಲ್ ಟೆಸ್ಟ್ ಪಂದ್ಯಗಳಲ್ಲಿ ಬಾರಿಸಿದ ಶತಕ ಮತ್ತು ನಿರಂತರ ಉತ್ತಮ ಪ್ರದರ್ಶನಗಳು ಅವರು ಎಲ್ಲಾ ಪ್ಲಾಟ್ಫಾರ್ಮ್ಗಳಲ್ಲೂ ಸಮಾನವಾಗಿ ಯಶಸ್ವಿ ಎಂಬುದನ್ನು ಸಾಬೀತುಪಡಿಸಿವೆ. ಈ ಎಲ್ಲಾ ಸಾಧನೆಗಳ ಒಟ್ಟಾರೆ ಚಿತ್ರ ನೋಡಿದ್ರೆ ಸ್ಮೃತಿ ಮಂದಣ್ಣ ಅವರ ಯಶಸ್ಸು ತಾತ್ಕಾಲಿಕವಲ್ಲ ಎಂಬುದು ಸ್ಪಷ್ಟವಾಗ್ತಿದೆ. ವರ್ಷಗಳಿಂದ ಶಿಸ್ತಿನ ಅಭ್ಯಾಸ, ಫಿಟ್ನೆಸ್ ಮೇಲಿನ ಗಮನ ಮತ್ತು ಕ್ರಿಕೆಟ್ ಮೇಲಿನ ಅಪಾರ ಪ್ರೀತಿ ಇವೆಲ್ಲವೂ ಅವರನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿವೆ. ಅದಕ್ಕಾಗಿಯೇ ಸ್ಮೃತಿ ಮಂದಣ್ಣ ಅವರ ಹೆಸರು ಇಂದು ಭಾರತೀಯ ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುವಂತಾಗಿದೆ. ಈ ಮಾತುಗಳು ಸ್ಮೃತಿ ಮಂದಣ್ಣ ಅವರ ಮಾನಸಿಕ ಸ್ಥೈರ್ಯವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಮದುವೆ ರದ್ದಾದ ನೋವು, ವೈಯಕ್ತಿಕ ಸಂಕಷ್ಟ ಎಲ್ಲವನ್ನು ಹಿಂದಿಟ್ಟು ಸ್ಮೃತಿ ಮಂದಣ್ಣ ಮತ್ತೆ ಕ್ರೀಡಾಂಗಣದಲ್ಲೇ ಉತ್ತರ ನೀಡಿದ್ರು. ಶ್ರೀಲಂಕಾ ವಿರುದ್ಧದ 5 ಪಂದ್ಯಗಳ T20 ಸರಣಿಗೆ ಸಿದ್ಧತೆ ನಡೆಸುವ ವೇಳೆ ಅವರು ನೆಟ್ಸ್ನಲ್ಲಿ ಬ್ಯಾಟಿಂಗ್ ಅಭ್ಯಾಸ ಮಾಡುವ ಫೋಟೋಗಳನ್ನು ಹಂಚಿಕೊಂಡು, ನಾನು ಕ್ರಿಕೆಟ್ ಆಟಕ್ಕಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿಸುವುದಿಲ್ಲ. ಭಾರತದ ಜರ್ಸಿ ಧರಿಸಿದ ಕ್ಷಣ ಎಲ್ಲವೂ ಮರೆಯಾಗುತ್ತದೆ ಎಂದು ಬರೆದುಕೊಂಡಿದ್ರು. ವಿಶಾಖಪಟ್ಟಣದಲ್ಲಿ ನಡೆದ ಶ್ರೀಲಂಕಾ ವಿರುದ್ಧದ ಮೊದಲ T20 ಪಂದ್ಯದಲ್ಲಿ ಭಾರತ ಮಹಿಳಾ ತಂಡ ಭರ್ಜರಿ ಜಯ ಸಾಧಿಸಿತು. ಈ ಪಂದ್ಯದಲ್ಲಿ ಸ್ಮೃತಿ ಮಂದಣ್ಣ 25 ರನ್ ಗಳಿಸಿದ್ರು. ಈ 25 ರನ್ಗಳೊಂದಿಗೆ ಅವರು T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 4000 ರನ್ ಪೂರೈಸಿದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟ್ ಬ್ಯಾಟರ್ ಎಂಬ ಐತಿಹಾಸಿಕ ದಾಖಲೆಯನ್ನ ನಿರ್ಮಿಸಿದ್ರು. ಅಷ್ಟೇ ಅಲ್ಲ, T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 4000 ರನ್ ಪೂರೈಸಿದ ವಿಶ್ವದ 2ನೇ ಮಹಿಳಾ ಬ್ಯಾಟರ್ ಎಂಬ ಗೌರವಕ್ಕೂ ಸ್ಮೃತಿ ಪಾತ್ರರಾದ್ರು. ಇದು ಕೇವಲ ಒಂದು ದಾಖಲೆ ಅಲ್ಲ, ಇದು ನೋವಿನಾಚೆಗಿನ ಹೋರಾಟದ ಕತೆ. ವೈಯಕ್ತಿಕ ಜೀವನದ ಅತಿದೊಡ್ಡ ಅಪಘಾತದ ನಂತರವೂ ತನ್ನ ಕೆಲಸದ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕರಿಸಿ ದೇಶಕ್ಕಾಗಿ ಸಾಧನೆ ಮಾಡುವ ಮನಸ್ಥಿತಿಯ ಪ್ರತಿಬಿಂಬ. ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವ ಚರ್ಚೆಗಳು ಕ್ಷಣಿಕವಾಗಿರಬಹುದು, ಆದರೆ ಸ್ಮೃತಿ ಮಂದಣ್ಣ ನಿರ್ಮಿಸುತ್ತಿರುವ ಪರಂಪರೆ ದೀರ್ಘಕಾಲ ಉಳಿಯುವಂಥದ್ದು. ದಾಖಲೆಗಳು ಒಮ್ಮೆ ಮುರಿಯಬಹುದು, ಆದರೆ ಕಷ್ಟದ ಸಮಯದಲ್ಲಿ ತೋರಿಸುವ ಸ್ಥೈರ್ಯವೇ ಒಬ್ಬ ಕ್ರೀಡಾಪಟುವಿನ ನಿಜವಾದ ಗುರುತು. ಈ ಅರ್ಥದಲ್ಲಿ ಸ್ಮೃತಿ ಮಂದಣ್ಣ ಭಾರತೀಯ ಮಹಿಳಾ ಕ್ರಿಕೆಟ್ನ ಅತ್ಯಂತ ಬಲಿಷ್ಠ ಮುಖಗಳಲ್ಲಿ ಒಬ್ಬರು. ಇನ್ನು ಮುಂದಿನ ದಿನಗಳಲ್ಲಿ ಸ್ಮೃತಿ ಮಂದಣ್ಣ ಎದುರು ದೊಡ್ಡ ಸವಾಲುಗಳಿವೆ. ತವರಿನಲ್ಲಿ ನಡೆಯುವ ಸರಣಿಗಳು,
ಅಂತಾರಾಷ್ಟ್ರೀಯ ಟೂರ್ನಮೆಂಟ್ಗಳು ಮತ್ತು ವಿಶ್ವಕಪ್ಗಳ ಗುರಿ ಎಲ್ಲವೂ ಅವರ ಮುಂದೆ ಇವೆ. ಈ ಸವಾಲುಗಳನ್ನು ಎದುರಿಸಲು ಬೇಕಾದ ಅನುಭವ, ಶಿಸ್ತಿನ ಜೀವನ ಶೈಲಿ ಮತ್ತು ಆತ್ಮವಿಶ್ವಾಸ ಸ್ಮೃತಿಯ ಬಳಿ ಸಂಪೂರ್ಣವಾಗಿದೆ ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ಮೃತಿ ಮಂದನ ಅವರ ಬದುಕು ನಮಗೆ ಒಂದು ಪಾಠ ಕಲಿಸುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ನಮ್ಮ ಕನಸುಗಳು ನಾವು ಊಹಿಸದ ರೀತಿಯಲ್ಲಿ ಮುರಿಯಬಹುದು. ಆದರೆ ಅದೇ ಸಮಯದಲ್ಲಿ ನಮ್ಮ ಕರ್ತವ್ಯ, ನಮ್ಮ ಗುರಿ ಮತ್ತು ನಮ್ಮ ಗುರುತನ್ನು ನಾವು ಬಿಟ್ಟುಕೊಡಬಾರದು. ಸ್ಮೃತಿ ಮಂದನ ಇಂದು ಅದಕ್ಕೆ ಜೀವಂತ ಉದಾಹರಣೆ. ನೋವಿನ ಮಧ್ಯೆಯೂ ನಿಂತು ದೇಶಕ್ಕಾಗಿ ಗೆಲ್ಲುವ ಮನಸ್ಸಿನ ಪ್ರತೀಕ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.